ಗುರುಭ್ಯೋ ನಮಃ. ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ತತ್ಪರುಷಾಯ ನಮತಾಂ ಕಾಮಧೇನವೇ ಕರುಣಾಮಯಿ ಕರುಣಾಕರ ಈ ಸರ್ವೋತ್ತಮವಾಗಿ ಜೀವಿತಮ ರಾಯರಿದ್ದಾರೆ. ಗುರುಗಳು ಇವತ್ತಿನ ದಿನ ನಮ್ಮ ಗೃಹಕ್ಕೆ ಬಂದು ನನಗೆ ಇದ್ದಂಥ ಟಿ ಬಿ ಕಾಯಿಲೆಗೆ ಕಳೆದ ಒಂದು ತಿಂಗಳ ಹಿಂದೆ ನನಗೆ ತೀರ್ಥವನ್ನು ಕೊಟ್ಟಿದ್ದರು. ಆ ತೀರ್ಥವನ್ನು ನಾನು ಅವರು ಹೇಳಿದ ಪ್ರಕಾರ ಸೋಮವಾರ ಗುರುವಾರ ಮಡಿಯಿಂದ ತೆಗೆದುಕೊಂಡೆ. ಅದು ತೆಗೆದುಕೊಂಡ ನಂತರ ನನ್ನ ಕಾಯಿಲೆ ಕೂಡಲೇ 3 ವಾರದಲ್ಲೇ 70 ಭಾಗದಷ್ಟು ಕಡಿಮೆಯಾಗಿ ತದನಂತರದಲ್ಲಿ ಪೂರ್ತಿ ನನ್ನ ಟಿ ಬಿ ಕಾಯಿಲೆ ಗುಣವಾಗಿ ಈಗ ಆರೋಗ್ಯವಾಗಿ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡಿ ಸಂತೋಷದಿಂದ ಓಡಾಡ್ಕೊಂಡಿದ್ದೀನಿ. ಎಲ್ಲ ಗುರುಗಳ ಒಂದು ಆಶೀರ್ವಾದದಿಂದ ನನಗೆಲ್ಲ ಚೆನ್ನಾಗಾಗಿದೆ. ಮತ್ತು ಮನೆಯಲ್ಲೂ ಕೂಡ ಎಲ್ಲರೂ ಕೂಡ ಆರೋಗ್ಯವಾಗಿದ್ದೇವೆ ಆ ತೀರ್ಥವನ್ನು ತೆಗೆದುಕೊಂಡ ನಂತರ. ದಯವಿಟ್ಟು ಗುರುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇರಲಿ, ಖಂಡಿತ ಒಂದು ವಿಚಾರದಲ್ಲಿ ಇಲ್ಲಿ ನಂದು ಅಂತ ಏನೂ ಇಲ್ಲ, ಆಯ್ತಲ್ವಾ? ಇವತ್ತು ನೋಡಿ, ಲಾಸ್ಟ್ ಟೈಮ್ ಬಂದಾಗ ಅವ್ರ ಮುಖ ತುಂಬ ಬಾಡಿ ಹೋಗಿತ್ತು. ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಶಶಿಧರ್ದು ತುಂಬ ಬಾಡಿ ಹೋಗಿಬಿಟ್ಟಿದೆ ಮುಖ ಅಂತಂದು ನಮ್ಮ ಕಾರ್ತಿಕ್ ಅವರು ಹೇಳಿದರು. ನನಗೆ ಆಸನದಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದು ತೀರ್ಥದ ಮುಖಾಂತರದಲ್ಲಿ ಕೊಟ್ಟು ಕಳಿಸಿದ್ದೀನಿ. ನಂದು ಓಪನ್ ಆಗಿ ನಾನು ಯಾವ ತೀರ್ಥನೂ ಕೊಟ್ಟಿಲ್ಲ. ಇಲ್ಲಿ ಮಂತ್ರಾಲಯದಲ್ಲಿ ಇರ್ತಕ್ಕಂಥ ಏನೋ ಒಂದು ಮೃತ್ತಿಕ ಪ್ರಸಾದ ಇದೆ, ಅದನ್ನು ಮತ್ತು ಭಗವಂತನ ಹೆಸರನ್ನು ಹೇಳಿಕೊಂಡು ನನ್ನ ಕೈಯಿಂದ ನಿಮಗೆ ಕೊಡ್ತಾ ಇದ್ದೀನಿ ಅಷ್ಟೇ. ಅದನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ರಾಯರು ಒಬ್ಬರೇ, ಪ್ರತಿರೂಪ ಇನ್ನೊಬ್ಬರಿಗೆ ತುಂಬುವುದಕ್ಕೆ ಆಗಲ್ಲ. ನೀವು ದಾರಿ ದೀಪ ತೋರಿಸ್ಕೊಡ್ತಿರೋದು ಅವ್ರ ಹತ್ರ ಹೋಗಕ್ಕೆ ನೀವು ಅದನ್ನ ನಾನು ಒಪ್ಕೊಳ್ತೀನಿ. ನಾನು ಖಂಡಿತ ತಾಯಿ. ಇವತ್ತು ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಲಾಸ್ಟ್ ಒಂದು ತಿಂಗಳಾಗಿರ್ಬೋದೇ ಅಥವಾ 2 ತಿಂಗಳಾಗಿರ್ಬೋದಾ, 1.5 ತಿಂಗಳ ಹತ್ರ 1.5 ತಿಂಗಳಾಯ್ತು ಹಾಸನಕ್ಕೆ ಬಂದಂಥ ಸಂದರ್ಭದಲ್ಲಿ ಗೃಹ ಪ್ರವೇಶಕ್ಕೆ ಬಂದಾಗ ಕಾರ್ತಿಕ್ ಅವರಿಗೆ ಒಂದು ಸ್ವಲ್ಪ ಕೊಟ್ಟು ಕಳಿಸಿದ್ದೆ ನಾನು ಆ ತೀರ್ಥದ ಮುಖಾಂತರದಲ್ಲಿ. ಇವತ್ತು ಶಶಿಧರ್ ಸ್ವಾಮಿಯವರು ಅವರ ಮಹಿಳೆಯಲ್ಲಿರ್ತಕ್ಕಂಥ ಆ ಒಂದು ಕಾಯಿಲೆ ಏನಿದೆ ನೋಡಿ, ಆ ಕಾಯಿಲೆ, ಆ ಟಿ ಬಿ ಪೇಷಂಟ್ ಅಂದರೆ ಟಿ ಬಿ ಅಲ್ವಾ, ಆ ಕಾಯಿಲೆನೇ ಇವತ್ತು ಸುಟ್ಟು ಭಸ್ಮ ಮಾಡಿದೆ. ಅದು ಯಾರ ಪ್ರಸಾದ? ಗುರು ರಾಘವೇಂದ್ರ ಸ್ವಾಮಿಯವರ ಪ್ರಸಾದ. ಶುಗರು ನಾರ್ಮಲ್ ಆಗಿದೆ. ರಾಯರನ್ನ ನಂಬಿದ್ದಕ್ಕೆ ಶುಗರು ಇರಲ್ಲ, ಟಿ ಬಿನೂ ಇರಲ್ಲ. ಎಂತಿಂಥ ಕ್ಯಾನ್ಸರ್ ಪೇಷಂಟ್, ನನ್ನ ಚಾನಲ್ ನೋಡ್ತಾ ಇದ್ದೀರಾ ನೀವು? ಎಂತಿಂಥ ಪೇಷಂಟ್ ಅವ್ರಿಗೆ ಎಂಥ ಕ್ಯಾನ್ಸರ್ 3ನೇ ಸ್ಟೇಜು 4ನೇ ಸ್ಟೇಜ್ ಇದ್ದವ್ರಿಗೆಲ್ಲರಿಗೂ ಹುಷಾರಾಗಿದೆ. ಇವತ್ತು ನಿಮ್ಮ ಮಕ್ಕಳಲ್ಲಿ ಇವತ್ತು ನನಗೆ ನೋಡೋದಕ್ಕೆ ಭಾಳ ಆನಂದ ಆಯಿತು. ಆದರೆ ರಾತ್ರಿ ಎಷ್ಟಾಯಿತು ಟೈಮ್ ಬಂದಾಗ? ಇವಾಗ ರಾತ್ರಿ 2 ಗಂಟೆ. ಎಲ್ಲಿದೆ ಗಡಿಯಾರ? ಎಲ್ಲಿದೆ? ನಿಮ್ಮ ಫೋನ್ ಕೊಡಿ, ಹಂಗೆ ನಿಮ್ಮ ಫೋನ್ ಕೊಡಿ, ತೋರಿಸ್ತೀನಿ. ಯಾರ್ದೋ ಒಂದು ಕೊಡಿ ಫೋನ್. ಇಲ್ಲಿ ಕೊಡಿ, ಇಲ್ಲೇ ಇದೆ ಬಿಡಿ. ನಮ್ಮ ನೋಡಿ, ಟೈಮು 2:10 ಕಾಣಿಸ್ತಿದೆ ಟೈಮು. 2:11 ಆಯ್ತಾ? ನೋಡಿ, 2:11 ಆಯಿತು. ಇದು 2:11 ರಾತ್ರಿ, ಹೌದಲ್ವಾ? ರಾತ್ರಿ. ಇವತ್ತು ನಾನು ಟೈಮ್ ನೋಡಲ್ಲ. ನಾನು ಇವಾಗ ಹುಬ್ಳಿಯಿಂದ ಬಂದಿರೋದು. ಅದೇ, ಇವಾಗ ನಾನು ಬೆಂಗಳೂರಿಂದ, ಹುಬ್ಳಿಯಿಂದ ಬೆಂಗಳೂರಿಗೆ ಬಂದೆ, ಬೆಂಗಳೂರಿಂದ ಇಲ್ಲಿಗೆ ಬಂದೆ. ಯಾಕೆ ಅಂದರೆ ನನಗೆ ಜನಗಳು ಮುಖ್ಯ, ನಿಮ್ಮ ಆರೋಗ್ಯ ಮುಖ್ಯ. ನೀವು ಆರೋಗ್ಯವಾಗಿರಬೇಕು, ನೀವು ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ. ಖಂಡಿತ ಇವತ್ತು ಇವ್ರ ಪವಾಡ ನೀವು ಕೇಳ್ತಾ ಇದ್ದೀರಾ, ನಾಳೆ ನಿಮ್ಮ ಪವಾಡ ಇವ್ರು ಕೇಳೋದಕ್ಕೆ ರೆಡಿಯಾಗಿರ್ತಾರೆ. ಇಲ್ಲಿ ರಾಯರು ಒಬ್ಬರೇ. ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಹುದು. ಇದನ್ನು ನಾನು ನನ್ನ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ರಾಯರು ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ ತಾಯಿ. ಎಷ್ಟೋ ಜನಗಳಿಗೆ ಅನುಗ್ರಹ ಆಗಿದೆ, ಎಷ್ಟೋ ಜನಗಳಿಗೆ. ಇನ್ನೇನು ಇದರಲ್ಲಿರ್ತಕ್ಕಂಥ ಹಾಸ್ಪಿಟ್ಲಲ್ಲಿ ಮತ್ತೆ ರಿಟರ್ನ್ ಬದುಕಿ ಬಂದಿದ್ದಾರೆ. ಡಾಕ್ಟರ್ ಗ್ಯಾರಂಟಿ ಕೊಟ್ಟಿಲ್ಲ, ಇಲ್ಲ ಬೆಳಗ್ಗಿನತ್ಲೆ ಗ್ಯಾರಂಟಿ ಇರಲ್ಲ ಅಂತ ಹೇಳಿದವ್ರಿಗೆ ಇವತ್ತು ರಿಟರ್ನ್ ಮತ್ತೆ ಬದುಕಿ ಬಂದಿದ್ದಾರೆ. ಅದಕ್ಕೆ ನಿಮಗೂ ಹೇಳ್ತಾ ಇದ್ದೀನಿ, ಖಂಡಿತ ಎಲ್ಲರಿಗೂ ಒಳ್ಳೇದಾಗಲಿ. ನೋಡುವಂಥವ್ರು ಯಾರು ಸುಮ್ಮನೆ ಆಗಬೇಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಶ್ರೀರಾಮ್ ಅನ್ನೋದ್ರಿಂದ ನಮ್ಮ ಸಾವು ದೂರ ಹೋಗುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಈ ವಿಡಿಯೋ ಅಪ್ಲೋಡ್ ಮಾಡಬಹುದಾ? ಏನು ಅಭ್ಯಂತರ ಇರಲ್ಲ ಖಂಡಿತ. ಯಾಕಂದ್ರೆ ನಿಮ್ಮ ಮೇಲರ ತಂದೆ ಗುರು ರಾಘವೇಂದ್ರ ಸ್ವಾಮಿ ಅವರು ರಾಯರಿದ್ದಾರೆ ಅಂತ ತೋರಿಸ್ಕೊಡೋಣ, ಹೌದಾ? ಇವತ್ತು ನಿಮ್ಗೆ ಅಷ್ಟು ಗುಣಮುಖವಾಗಿ ಆಗಿದ್ದೀರಂದ್ರೆ ಅದು ರಾಯರಿಂದ ಕಾರಣ. ಅದಕ್ಕೆ ರಾಯರಿದ್ದಾರೆ ಅಂತಂದು ಎಲ್ಲ ಇಡೀ ಪ್ರಪಂಚ, ಇಡೀ ದೇಶ ವಿದೇಶಗಳಿಗೆಲ್ಲ ಗೊತ್ತು. ಆದ್ರೆ ರಾಯರ ಪವಾಡ ಮಾಡ್ತಾ ಇದ್ದಾರೆ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆಯ್ತಾ? ಆಯ್ತು, ಒಳ್ಳೇದಾಗ್ಲಿ. ಆಯ್ತು, ಜೈ ಶ್ರೀರಾಮ್.